ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಾನು ನನ್ನ ಹಬಿ ಈ ದಿನ ತಲಕಾಡು ಹೋಗ್ತಿದ್ದೀವಿ. ಈ ಪ್ಲೇಸ್ನ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ನಾವಿಬ್ಬರು ಬೈಕಲ್ಲೇ ಹೋಗಿದ್ದು. ಬ್ಯಾಂಗ್ಳೂರ್ ಟು ತಲಕಾಡು ಡಿಸ್ಟೆನ್ಸ್ ಬಂದುಬಿಟ್ಟು 2 hours 38 minutes 132 kilometers ಇದೆ. ನೀವೇನಾದರೂ ಒನ್ ಡೇ ಟ್ರಿಪ್ ಮಾಡಿದರೆ ಆರಾಮಾಗಿ ತಲಕಾಡು ಹೋಗ್ಬೋದು. ನಿಮ್ಮದೇ ಆದ ಓನ್ ವೆಹಿಕಲ್ ಇದ್ದರೆ ಈಸಿ ಆಗ್ಬೋದು, ಯಾಕಂದರೆ ಬಸ್ಸಸ್ ರೇರ್ ಅನ್ಕೊತೀನಿ. ಚಾಯ್ಸ್ ಇಸ್ ಯುವರ್ಸ್. ಎಷ್ಟು ಚೆನ್ನಾಗಿ ಹಸಿರಾಗಿದೆ ಅಲ್ವಾ? ಹೋಗೋ ದಾರಿಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಗಿಡವನ್ನು ನೆಡೋಣ, ಮರವಾಗಿ ಬೆಳೆಸೋಣ, ತಂಪಾದ ಗಾಳಿಯ ಸವಿಯೋಣ, ಪರಿಸರ ಮಾಲಿನ್ಯವ ತಡೆಯೋಣ, ಬತ್ತಿ ಹೋಗುತ್ತಿರುವ ಭೂಮಿಯನ್ನು ಹಚ್ಚ ಹಸಿರಾಗಿಸೋಣ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲೊಂದು ಮರ ನೆಟ್ಟರೆ ಆ ಊರಲ್ಲೊಂದು ಸುಂದರ ವನ ನಿರ್ಮಾಣವಾಗುವುದು. ಎಲ್ಲರೂ ಕೈ ಜೋಡಿಸಿದಾಗಲೇ ಪರಿಸರ ಸಂರಕ್ಷಣೆ ಸಾಧ್ಯ ಎಂಬುದು ಇದರ ಆಶಯ. ಏನಪ್ಪ ಅಂದರೆ ಹೋಗೋ ದಾರಿಯಲ್ಲಿ ಈ ಥರ ಒಂದು ಪ್ಲೇಸ್ನ ನೋಡಿದ್ರಿ. ಬಟ್ ಇದು ಏನೋ ಒಂದು ಫಿಲ್ಟರ್ ಮಾಡ್ತಿದೆ. ಇದು ಏನು ನೀರು ಏನು ಅಂತ, ಎಲ್ಲಿಂದ ಬರ್ತಿದೆ ಅಂತ ಐ ಡೋಂಟ್ ನೋ. ನಿಮ್ಗೇನಾದರೂ ಗೊತ್ತಿದ್ರೆ ನೀವು ಬಂದುಬಿಟ್ಟು ಇದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತೀರಾ ನನಗೆ. ಸರಿ, ಹೋಗೋ ದಾರಿಯಲ್ಲಿ ಹೊಟ್ಟೆ ಹಸಿತಲ್ಲ ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಹೋದ್ರಪ್ಪ. ಆ ಹೋಟೆಲ್ಗೆ ಹೋಗಿ 2 ವಡೆ 2 ಚಪಾತಿ, ಆ ಚಟ್ನಿ ಏನೂ ಚೆನ್ನಾಗಿಲ್ಲ. ತಗೊಂಡ್ರೆ ನನಗೆ ಸಾಕಾಗೋಯ್ತು ನಿಜವಾಗ್ಲೂ. ಅಂಥ ಹೋಟೆಲ್ಗೆ ಹೋದರೆ ನಾನು ಹೆಸರು ಕೊಟ್ಟಿದ್ದೀನಿ ನೋಡಿ, ಸಾಕಾಗೋಗಿದೆ ನನಗೆ. ಅಯ್ಯೋ, ದುಡ್ಡು ಮಾತ್ರ ತೊಗೊತಾರೆ, ಏನು ಒಂದು ಚೂರು ಕೂಡ ಚೆನ್ನಾಗಿಲ್ಲ. ಇವತ್ತು ಆ ಹೋಟ್ಲಿಗೆ ಹೋದವ್ರು ನಾಳೆ ಆ ಹೋಟೆಲ್ಗೆ ಹೋಗೋದಿಲ್ಲ. ಹಾಗಾದರೆ ಅಲ್ಲಿ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾರು ಗೊತ್ತಿಲ್ಲದಂಗೆ ಹೊಸ್ದಾಗಿ ಬಂದಿರ್ತಾರಲ್ಲ ನ್ಯೂ ಆಗಿ, ಅವರು ಹೋಗ್ತಾರೆ. ಸೊ ಆ ಟೈಮಲ್ಲಿ ಇದೇ ಥರನೇ ಆಗೋದು. ನಮ್ಗೆ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ.
ಹತ್ತತ್ರ ನಾವು ತಳ್ಕಾಡು ರೀಚ್ ಆಗ್ತಿದ್ದೀವಿ. ಚಿಕ್ಕ ಪುಟ್ಟ ಹಳ್ಳಿಗಳು ಇತ್ತು ಬರೋ ದಾರಿಯಲ್ಲಿ, ತುಂಬ ಚೆನ್ನಾಗಿತ್ತು. ಕೋಟಿ ಧನವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು. ಚೆನ್ನಾಗಿದೆ ಅಲ್ವಾ ಸೆಂಟೆನ್ಸು? ಸೊ ಹಳ್ಳಿ ಜೀವನ ತುಂಬ ಸುಂದರವಾಗಿರುತ್ತೆ, ಅದನ್ನು ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿದ್ರೆ. ಇದು ತಲಕಾಡ್ಗೆ ಎಂಟ್ರಿ ಟಿಕೆಟು ಇದೆ, ಎಂಟ್ರಿ ಆಗ್ತಿದ್ದೀವಿ ನಾವು. ತಲಕಾಡು ರೀಚ್ ಆದ್ವಿ. ಅಲ್ಲಿ ತೆಪ್ಪ ಇರುತ್ತಲ್ವ, ಸೊ ಅದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಂಗೆ ತುಂಬ ಇಷ್ಟ ಆಯಿತು, ತುಂಬ ದಿನದಿಂದ ಡ್ರೀಮ್ ಅದು ಹೋಗಬೇಕು ಅಂತ. ಬಟ್ ನಾನು ಹಾವಿ ಬಂದುಬಿಟ್ಟು ಕರ್ಕೊಂಡು ಹೋದರು. ಅದು ಫಸ್ಟ್ ನ್ಯೂ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ. ತುಂಬ ಖುಷಿ, ಚೆನ್ನಾಗಿತ್ತು, ನನಗೆ ತುಂಬ ಚೆನ್ನಾಗಿತ್ತು. ಹ್ಯಾಪಿಯಾಗಿದ್ದೆ ನಾನು ಅವತ್ತು ಫುಲ್ ಡೇ. ಅದು ತೆಪ್ಪಾದಲ್ಲಿ ಫುಲ್ಲು ಅಲ್ಲಿ ಗಂಟ ಕರ್ಕೊಂಡು ಹೋದರು. ಎಷ್ಟು ಒಂದು 3/4 ಕಿಲೋಮೀಟರ್ ಇರಬೇಕು. ಅದಕ್ಕೆ 2 ಮೆಂಬರ್ಸ್ಗೆ 120 ರೂಪೀಸ್ ತೊಗೊಂಡ್ರು. ಆ ಮಗು ಎಷ್ಟು ಚೆನ್ನಾಗಿ ಆಡ್ತಿದೆ ನೋಡಿ. ತುಂಬಾ ಒಳ್ಳೆ ನ್ಯೂ ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಜನ ಇದೆ, ಅಂದರೆ 6 ಗಂಟೆಗೆ ಮೇಲೆ ಅಲೋ ಇಲ್ಲ. 6 ಗಂಟೆ ಮೇಲೆ ಒಂದು ಸ್ವಲ್ಪ ಹೊತ್ತಾಯಿತು ಅಂದರೆ ನೀರಲ್ಲಿರೋರನ್ನ ಪೊಲೀಸವ್ರು ಕರ್ಕೊಂಬಂದುಬಿಡ್ತಾರೆ. ಹೋಗ್ಬಿಟ್ಟು ಟೈಮ್ ಆಯಿತು ಅಂತ ಕಿರ್ಚ್ಕೊತಾ ಇರ್ತಾರೆ. ಅಲ್ಲಿ 6 ಗಂಟೆ ಮೇಲೆ ನೀರಲ್ಲಿ ಹೋಗೋಂಗೆ ಇಲ್ಲ, ಅಲ್ಲಿ ಅಲೋನೇ ಇಲ್ಲ ಅಲ್ಲಿ. ಚೆನ್ನಾಗಿ ಮಾತಾಡ್ತೀರಾ ನೀವು, ತುಂಬ ಚೆನ್ನಾಗಿ ಮಾತಾಡ್ತೀರಾ. ನಾನು
ಹೋಗ್ಬಿಡ್ತೀನಿ. ಮಳೆ ಬಂದ್ರೆ ಎಷ್ಟು ಹೈಟ್ ಬರುತ್ತಣ್ಣ? ಅದು ಹೋಗುತ್ತಾ ಹೈಟ್ ಬಂದ್ರೆ? ಮಳೆ ಬಂದ್ರೆ ಕಾಲರ್ ಗಂಟೆ ಬರುತ್ತೆ. ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ನಿಮ್ಮ ಹೆಸರು ಹೇಳಿ. ಹೆಸರು ಕಿಟ್ಟಿ. ಏನು ಮುಖನೇ ಕಾಣಿಸ್ತಿಲ್ಲ. ಇದು ಬೀಳುತ್ತಲ್ಲ ಬ್ಲ್ಯಾಕ್. ಹೇಳಿ ನಿಮ್ಮ ಹೆಸರು ಕಿಟ್ಟಿ, ಯಾವ ಊರು? ಮಾಲಂಗಿ. ನಾವು ಸುಮಾರು ಒಂದು 20-25 ವರ್ಷದಿಂದ ನಡೆಸ್ತಾ ಇದ್ದೀವಿ. ಮತ್ತೆ ನಿಮಗೆ ಈ ವರ್ಕ್ ಇಷ್ಟನಾ? ಈ ವರ್ಕ್ ಇಷ್ಟನಾ ನಿಮಗೆ? ಈ ವರ್ಕು ಅಂದರೆ ಮಾಮೂಲಿ ಇದು ಚಿಕ್ಕನಿಂದ ನಮ್ಮ ತಂದೆಯವರು ಜೊತೆಲೆ ಬಂದು ಅಭ್ಯಾಸ ಆಗ್ಬಿಟ್ಟಿದೆ. ಇದೇ ವೃತ್ತಿ ಮಾಡ್ತಾ ಇದ್ದೀವಿ ಇವಾಗ. ಇದು ಮಾಡ್ತೀವಿ. ಮತ್ತೆ ನೈಟೆಲ್ಲ ನೀರು ಹಿಡಿತೀವಿ. ಇಲ್ಲೇನಾ? ಇಲ್ಲೇ ಫಿಶ್ ಮಾಡ್ತೀವಿ. ಏನು ಮಾಡ್ತೀರಾ? ಜೀವನ ಸಾಗಿಸ್ಬೇಕಲ್ಲ. ಕಾವೇರಿ ಏನೋ ಮಾಡೋಕ್ಕಾಗಲ್ಲ. ಲಾಭ ಇದೆಯಾ ನಿಮಗೆ? ಲಾಭ ಇದೆಯಾ? ಶ್ರಮ ಪಟ್ಟರೆ ಎಲ್ಲ ಇರುತ್ತೆ. ಶ್ರಮ ಪಡೆದ್ರೆ ಯಾವುದೂ ಲಾಭ ಇರಲ್ಲ. ಯಾಕಂದ್ರೆ ನಾವು ಎಷ್ಟು ಶ್ರಮ ಪಡ್ತೀವಿ ನಮ್ಮ ಶ್ರಮದ ಮೇಲೆ ಇದು ಬಂಡವಾಳ. ಇಲ್ಲಿ ಸ್ವಂತ ಮನೆನಾ? ಸ್ವಂತ ಮನೆನಾ? ನಮ್ಮದು ಮಾಲಂಗಿ ಗ್ರಾಮ. ನಮ್ಮದು ಸ್ವಂತ ಮನೆ. ಇಲ್ಲಿ ತಲಕಾಡಲ್ಲಿ ಬಂದು ಮಾತಾಡ್ತೀವಿ. ಮತ್ತೆ ಸಾಯಂಕಾಲ 6 ಗಂಟೆಗೆ ಮಾಮೂಲಿ ದಪ್ಪ ತಗೊಂಡು ಈ ಕಡೆ ದಡದಲ್ಲಿ ಹಾಕ್ಬಿಟ್ಟು ಮತ್ತೆ ಹೊರಡೋದು. ಮತ್ತೆ ಮಾಮೂಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ನೀರಿಗೆ ಹಿಡಿದುಬಿಟ್ಟು ಬಂದು ಮತ್ತೆ ಈ ಕಡೆ ಬರ್ತೀವಿ. ಇವ್ರ ಹೆಸರು ಕಿಟ್ಟಿ ಅಂತ. ಮಾಲಂಗಿ ಗ್ರಾಮದಲ್ಲಿ ವಾಸವಾಗಿದ್ದಾರಂತೆ. 20-25 ವರ್ಷದಿಂದ ಈ ವರ್ಕ್ನ ತೆಪ್ಪಾದಲ್ಲಿ ಕರ್ಕೊಂಡು ಬರೋ ವರ್ಕ್ನ ಮಾಡ್ತಿದ್ದಾರೆ. ಜೊತೆಲಿ ಸಂಜೆ ಟೈಮಲ್ಲಿ 5:30 ಮೇಲೆ ಮೀನು ಹಿಡಿಯೋದನ್ನ ಮಾರೋದನ್ನ ಮಾಡ್ತಿದ್ದಾರೆ. ಮಾರ್ನಿಂಗ್ ಟೈಮಲ್ಲೂ ಮಾಡ್ತಾ ಇದ್ದಾರಂತೆ. ಅವ್ರ ಅಪ್ಪ ಜೊತೆಲಿ ಚಿಕ್ಕ ವಯಸ್ಸಿಂದ ಈ ವರ್ಕ್ನ ಕಲ್ತ್ಕೊಂಡಿದ್ದಾರೆ. ಈ ಕೆಲಸದಲ್ಲಿ ನಿಮಗೆ ಲಾಭ ಇದೆಯಾ ಅಂತ ಕೇಳಿದ್ದಕ್ಕೆ ಅವರು ಏನು ಹೇಳಿದ್ರು ಗೊತ್ತಾ? ಶ್ರಮ ಪಟ್ಟರೆ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಎಷ್ಟು ನಿಜ ಅಲ್ವಾ ಈ ಮಾತು? ಇವರು ಹೇಳಿದ ಮಾತಲ್ಲಿ ಏನು ಅರ್ಥ ಆಯಿತು ಅಂದರೆ, ಕಠಿಣ ಪರಿಶ್ರಮ ಸಾಧನೆಗೆ ಮಾರ್ಗ. ಶಿಸ್ತು, ಕಠಿಣ ಪರಿಶ್ರಮ, ಆಸಕ್ತಿ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅಂತ ಇದರ ಅರ್ಥ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿ ಹೇಳಿದ್ದಾರೆ. ನನ್ನ ಹಬಿ ಬಂದ್ಬಿಟ್ಟು ಸುಮ್ಮನೆ ಇಲ್ದಿರ ಏನು ಮಾಡಿದ್ದಾರೆ, ಈ ತೆಪ್ಪದಲ್ಲಿ ಒಂದು 4-5 ಸುತ್ತಿ ಅಂತ ಹೇಳಿದ್ರು. ಅವ್ರು ನೋಡಿದ್ರೆ ಫುಲ್ಲು ತಲೆನೇ ತೆಪ್ಪದಲ್ಲಿ ಫುಲ್ ಸುತ್ತಿಸ್ಬಿಟ್ರು. ಫುಲ್ ತಲೆ ತಿರುಗಿಬಿಡ್ತು ನನಗೆ. ಯಪ್ಪ ಯಾಕೆ ಹೇಳ್ತೀರಾ, ಸಾಕಾಗೋಯ್ತು, ಸುಸ್ತಾಗೋಯ್ತು, ತಲೆ ಸುತ್ತೋಗಿ ಹೆಂಗೋ ಕೂತ್ಕೊಂಡಿದ್ದೆ. ನಿಂತ್ಕೊಂಡಿದ್ರೆ ಅವ್ರು ಹೆಂಗೆ ನಿಂತ್ಕೊಂಡು ಆ ತೆಪ್ಪ ಸುತ್ತಿದ್ದಾರೆ ಪಾಪ ಅಲ್ವಾ. ಅಷ್ಟು ದೂರ ಹೋಗಿ ಬಂದ್ರಿ ಅಲ್ವಾ ತೆಪ್ಪದಲ್ಲಿ. ಸರಿ ಏನಾದರೂ ತಿನ್ನೋಣ, ಸ್ನ್ಯಾಕ್ಸ್ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಬಸವರಾಜು ಟೀ ಸ್ಟಾಲ್ ಅನ್ನೋ ಸ್ನ್ಯಾಕ್ಸ್ ಅಂಗಡಿಗೆ ನಾವು ಹೋದ್ರಪ್ಪ. ನೋಡಿ ಇದೇ ಬಸವರಾಜು ಟೀ ಸ್ಟಾಲ್ ಅಂತ.
ಇದು ತಲಕಾಡ್ ಹತ್ರನೇ ಇದೆ ಇದು. ನಿಮ್ಮ ಹೆಸರು ಏನಂತ ಹೇಳ್ತೀರಾ? ಬಸವರಾಜ್ ಅಂತ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 3 yearsಯಿಂದ ಮಾಡ್ತಿದ್ದೆ. ಹೌದಾ, ಯಾಕೆ ಇದು ಇಂಟ್ರೆಸ್ಟ್ ಇದೆ ನಿಮಗೆ ಇದೇ ಮಾಡಬೇಕು ಅಂತ? ನಾವು ಹೊರಗಡೆ ಹೋದ್ರೆ ಅದೇ ಸಂಬಳ, ಇಲ್ಲೋ ಇದ್ರೂ ಇದೆ. ಹಾಂ, ಅದಕ್ಕೆ ಓನಾಗಿ ಮಾಡೋಣ ಅಂತ. ಮಾಮೂಲಿ ಫ್ಯಾಮಿಲಿ ಎಲ್ಲ ಇದ್ದಾರಲ್ಲ, ಓಕೆ. ಅದರಿಂದ ಸಿಸ್ಟರ್ಸ್ ಎಲ್ಲ ಇದ್ದಾರೆ, ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹೊರಗಡೆ ಹೋದ್ರು ಅದೇ ಸಂಬಳ ಕೊಡ್ತಾರಲ್ಲ, ಅದಕ್ಕೋಸ್ಕರ ಇಲ್ಲೇ ಮನೆ ಹತ್ರನೇ ಅಗ್ರಿಕಲ್ಚರ್ ಮಾಡ್ಕೊಂಡು ಓಕೆ ಇಲ್ಲೇ ಮಾಡ್ಕೊಂಡಿದ್ದೀನಿ. ಫಾದರ್ಸ್ ಮದರ್ ಮದುವೆ ಆಗಿದೆಯಾ? ಮದುವೆ ಆಗಿದೆಯಾ? ಇನ್ನೂ 22 ಇದೆ. 22 ಅಲ್ಲೇ ಇಷ್ಟು ನಿಮಗೆ ಜವಾಬ್ದಾರಿ ಇದೆಯಾ? ನಂಬಕ್ಕೆ ಆಗ್ತಿಲ್ಲ. ಅದು ಓನಾಗಿ ಇಟ್ಕೊಂಡಿದ್ದೀರಾ. ಎಲ್ಲ ಸಿಸ್ಟರ್ಸ್ ಇದ್ದಾರೆ, ಗ್ರೇಟ್ ಒಪ್ಪ. ಹಾಂ, ಇಬ್ರು ಸಿಸ್ಟರ್ಸ್ ಇದ್ದಾರೆ. ಇನ್ನು ಫಾದರ್ ಮದರ್ ಎಲ್ಲ ನೋಡ್ಬೇಕಲ್ಲ. ನನ್ನ ತಮ್ಮ ಕೂಡ ನನಗೆ ಟೇಕ್ ಕೇರ್ ಮಾಡಲ್ಲ. ನೀವು ನೋಡಿದ್ರೆ ನಮ್ಗೆ ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಅವ್ರನ್ನ ನೋಡ್ಕೋಬೇಕು, ಅದಕ್ಕೆ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದೀರಾ. ಮೆಚ್ಕೋಬೇಕು ನಿಜವಾಗ್ಲೂ. ಹೊರಗಡೆ ಹೋದ್ರು ಮಿನಿಮಮ್ ಅಂದ್ರೆ 18 ಇಂದ 20 ಕೊಡ್ತಾರೆ. ಏನೋ ಅಂದ್ರೆ ಸೀಸನ್ ಅಲ್ಲಿ ಏನೋ ಇಲ್ಲೇ ನಡೀತದೆ ಅದು, ಅದರಿಂದ ಎಲ್ಲಿಗೂ ಹೋಗಲ್ಲ. ಅದರಿಂದ ಇದು ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದೀರಾ. ಏನ್ ಲಾಭ ಸಿಗುತ್ತೆ ಇದರಲ್ಲಿ ನಿಮ್ಗೆ? ಇದರಲ್ಲಿ ವೀಕಲ್ಲಿ 2 days ನಡೀತದೆ. ಓಕೆ. ಸಾಟರ್ಡೆ ಸಂಡೇ ನಡೀತದೆ. ಅಂದ್ರೆ ಡೈಲಿ ನೀವು ಇಲ್ಲಿ ಮಾಡ್ತೀರಾ? ಡೈಲಿ ಹಾಕ್ತೀನಿ. ಕ್ರೌಡ್ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ರಜೆ ಹಾಕ್ತೀನಿ. ಓಕೆ. ಇಲ್ಲ ಅಂದ್ರೆ ಡೈಲಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು 3 ಬಜ್ಜಿ ಕೇಳಿದೆ. ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಆಲೂ ಬಜ್ಜಿ 3 ಹಾಕಿ ಕೊಡಿ ಅಂತ ಕೇಳಿದೆ. ಅವನ್ನ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ಸಖತ್ತಾಗಿದೆ ಅಣ್ಣ, ಸೂಪರ್ ಇದೆ. ಖಂಡಿತ ಫ್ರೆಂಡ್ಸ್, ತಲಕಾಡ್ ಹೋದ್ರೆ ನೀವು ಒಂದ್ಸಲ ಇವ್ರ ಶಾಪ್ನ ವಿಸಿಟ್ ಮಾಡಬೇಕು. ಇವರು ಬಸವರಾಜು ಅಂತ 3 ವರ್ಷದಿಂದ ಇಲ್ಲಿ ಅಂಗಡಿ ಹಾಕಿದ್ದಾರೆ. ಇಬ್ಬರು ಸಿಸ್ಟರ್ಸ್ ಇದ್ದಾರಂತೆ, ಅಪ್ಪ ಅಮ್ಮ ಜೊತೆ ಇದ್ದಾರೆ. ಇನ್ನೊಂದು ವಿಷಯ ಏನಂದರೆ ಇವರಿಗೆ 22 ವರ್ಷ ಅಷ್ಟೇ. ಇಷ್ಟೊಂದು ಜವಾಬ್ದಾರಿ ಈ ಚಿಕ್ಕ ವಯಸ್ಸಿನಲ್ಲಿ ಅಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ, ಬಟ್ ಎಷ್ಟು ಜನ ಆ ಗೇಮ್ಸು, ಫ್ರೀ ಫೈರು, ಅದು ಇದು ಅಂದ್ಬಿಟ್ಟು ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಹೋಗ್ತಾನೆ ಇದೆ. ಬಟ್ ಲೈಫಲ್ಲಿ ಅಚೀವ್ಮೆಂಟ್ ಅನ್ನೋದು ಅವ್ರಿಗೆ ಏನೂ ಇಲ್ಲ. ಬಟ್ ಅದರಿಂದ ಆ ಒಂದು ಏನರಲ್ಲಿ ಅಡಿಕ್ಟ್ ಆಗಿದ್ದಾರೆ ನೋಡಿ, ಆ ವಿಷಯದಿಂದ ಅಡಿಕ್ಷನಿಂದ ಆಚೆ ಬಂದು ಲೈಫಲ್ಲಿ ನಮ್ಮ ಫ್ಯಾಮಿಲಿ ಇದ್ದಾರೆ ಅಂದ್ಬಿಟ್ಟು ನಾವು ಒಂದು ಒಳ್ಳೆ ಈ ಥರ ಇವ್ರು ಬಸವರಾಜು ಥರ ಒಂದು ಒಳ್ಳೆ ಸ್ಟೆಪ್ಪೇ ತಿಕ್ಕಿದ್ರೆ ಜೀವನದಲ್ಲಿ ಸಾಧನೆ ಮಾಡ್ಬೋದು. ನೋಡಿ, ಇವತ್ತಿನ ವಿಷಯದಲ್ಲಿ ಸ್ಟೋರಿಯಲ್ಲಿ ಇಷ್ಟು ಒಂದು ವಿಡಿಯೋ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ನಾನು ಎಫೆಕ್ಟ್ ಹಾಕಿ ವರ್ಕ್ ಮಾಡಿ ಇದನ್ನು ಹಾಕ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಖಂಡಿತ ಆಗುತ್ತೆ ಅಂದ್ಬಿಟ್ಟು ನಾನು ಅನ್ಕೊತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತಲೇ ನಾನು ಒಪ್ಕೊತೀನಿ. ಎಲ್ಲರೂ ಚೆನ್ನಾಗಿರಲಿ, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್.